ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಉತ್ಸವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ, ಸಚಿವ ಶಿವರಾಜ್ ತಂಗಡಗಿ ನಡುವೆ ಟಾಕ್ ವಾರ್ ಆರಂಭ ಆಗಿಬಿಟ್ಟಿದೆ. ಈ ವರ್ಷ ಆನೆಗೊಂದಿ ಉತ್ಸವಕ್ಕೆ ಸರ್ಕಾರ ಮನಸ್ಸು ಮಾಡ್ತಿಲ್ಲ ಅಂಥೇಳಿ ಜನಾರ್ದನ್ ರೆಡ್ಡಿ ಈಗ ಆರೋಪವನ್ನು ಮಾಡಿದ್ದಾರೆ. ಐತಿಹಾಸಿಕ ಆನೆಗೊಂದಿ ಉತ್ಸವ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗೊಂದಿ. ಈಗ ಅದರ ಉತ್ಸವ ಮಾಡಬೇಕು ಅಂಥೇಳಿ ರೆಡ್ಡಿ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ಮಾಡಿದ್ರು. ಆದರೆ 1 ಕೋಟಿ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂತ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವರ್ಷ ಆನೆಗೊಂದಿ ಉತ್ಸವ ನಡೆಯುವುದು ಅನುಮಾನ ಅಂತ ಹೇಳಿದ್ದಾರೆ. ಮತ್ತು ಕಳೆದ ವರ್ಷ ಆನೆಗೊಂದಿ ಉತ್ಸವಕ್ಕೆ 5 ಕೋಟಿ ರೂಪಾಯಿ ಖರ್ಚಾಗಿತ್ತು. ಈಗ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ವರ್ಷ ಆನೆಗೊಂದಿ ಉತ್ಸವಕ್ಕೆ 1 ಕೋಟಿ ಹಣ ಕೊಡಿ ಅಂತ ಹೇಳಿದ್ದೆ ಜನಾರ್ದನ್ ರೆಡ್ಡಿ, ಉಳಿದ ಹಣ ವೈಯಕ್ತಿಕವಾಗಿ ಭರಿಸ್ತೇನೆ ಅಂತ ಹೇಳಿ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ತಂಗಡಿಗೆ ವಾಗ್ದಾಳಿ ನಡೆಸ್ತಾರೆ. ಉತ್ಸವಕ್ಕೆ ಬಾಕಿ ಇರುವ 4 ಕೋಟಿ ರೂಪಾಯಿ ಕೂಡ ಹಣವನ್ನು ಕ್ರೋಢೀಕರಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆನೆಗೊಂದಿ ಉತ್ಸವ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಈಗಾಗಲೇ ಆನೆಗೊಂದಿ ಉತ್ಸವ ಕಳೆದ ವರ್ಷ ನಾವು ತುಂಬಾ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಬೇರೆ ಕಾರ್ಯಕ್ರಮಗಳ ಜೊತೆ ಹೋಲಿಸಿಕೊಂಡ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಮಾಧ್ಯಮದವರು ಆನೆಗೊಂದಿ ಉತ್ಸವಕ್ಕೆ ತುಂಬಾ ಭಾರಿ ಹೊಗಳಿರುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಆದ್ರೆ ಸಂಬಂಧಪಟ್ಟ ಮಂತ್ರಿಗಳು ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ಳದೇನೆ ಇವತ್ತೇನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮಾಧ್ಯಮಗಳ ಮುಂದೆ ಅಧಿಕಾರಿಗಳ ಸಭೆಯಲ್ಲಿ ಆನೆಗೊಂದಿ ವೇದಿಕೆ ಮೇಲೆ ಮಾತನಾಡಿಕೊಂಡು ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೋ ಒಂದು ಲೆಕ್ಕಗಳಲ್ಲಿ ನಾನು ನಿನ್ನೆ ಕೂಡ ಮಾತಾಡಿದ್ರೆ ಮತ್ತೆ ಅದನ್ನ ಫೈನಾನ್ಷಿಯಲ್ ಕಾನ್ಫಿಡೆಂಟ್ ಇದೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವರ ಸ್ಥಿತಿಗತಿಗಳೇ ಗೊತ್ತು ಸರಿ. ಹಾಗಾಗಿ ಈ ಬಾರಿ ಆನೆಗೊಂದಿ ಉತ್ಸವ ಅವರು ಮಾಡ್ತಾರೆ ಅನ್ನೋದೇ ನನಗೆ ಅನುಮಾನದ ವಿಚಾರ. ನಿನ್ನೆ ನಾನು ಮಂತ್ರಿಗಳ ಮತ್ತು ಅವ್ರ ಸೆಕ್ರೆಟರಿಗಳ ನಾನು ಮಾತಾಡಿದಾಗ ಅವರು ಸರಿಯಾದ ಒಂದು ಗೊಂದಲದಲ್ಲಿ ಇದ್ದಾರೆ. ಹಾಗಾಗಿ ಅವರು ಆನೆಗೊಂದಿ ಉತ್ಸವ ಬದಲು ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಉತ್ಸವ ಗಂಗಾವತಿಯಲ್ಲಿ ಮಾಡ್ರಿ ಅಂತ ಹೇಳಿ ಏನಾದ್ರೂ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಸರ್, ಈಗ ನಾನು 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಇಲಾಖೆಯಿಂದ. ಮನಸ್ಸಿಗೆ ಯಾರು ಮಾಧ್ಯಮದ ಮುಂದೆ ಒಂದೇ ಒಂದು ರೆಕಾರ್ಡ್ ತೋರಿಸಿ ನನಗೆ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು. ಇದ್ರ ಕೊಡ್ಲಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು. 4 ನಾನು 1 ಕೋಟಿ ನಾನು ಕೊಡ್ತೀನಿ ಅಂತ ಅಂದಿದ್ದು 1 ಕೋಟಿ. ನಾನು ಪ್ರವಾಸೋದ್ಯಮ ಇಲಾಖೆದ ಇಲಾಖೆ ಸಚಿವರ ಜೊತೆಗೆ ಮಾತಾಡಲಿ, ಬಟ್ ನಾನು ಕೊಡ್ತೀನಿ ಅಂದಿದ್ದು 1 ಕೋಟಿ. ಆದರೂ ನನ್ನ ಜಿಲ್ಲೆ ಇರೋದ್ರಿಂದ ನನ್ನ 4,87,00,000 ಕ್ಲಿಯರ್ ಮಾಡಕತ್ತೀವಿ. ಇಂಥದ್ದು ಸುಳ್ಳು ಹೇಳೋದು ಬಿಡ್ಬೇಕು. ಇವು BJP-ಅವರು ಬರೀ ನಿಜ ಜೀವನದಾಗೂ ಸುಳ್ಳು ಹೇಳೋಂಥ ಕೆಲಸ, ಬರೀ ಸುಳ್ಳೇ ಇವ್ರು ಮನಿದೇವರು. ಇವ್ರು ಯಾರು ಸರ್ ಕನಗಿರಿ ಉತ್ಸವ ಮಾಡಿಸಕ್ಕೆ ಕೊಡಲಾರವರು? ಇವ್ರು ಯಾರು? ಕನಗಿರಿ ಸನಿಯಕ್ಕೆ ಬರ್ತಾರ ನೋಡೋಣ. ಈಗ ಗ್ರಾಂಟ್ ಕೇಳಿ ನಾನು ಅವ್ರು ಇಂಥ ಮಾತು ಹೇಳೋದಕ್ಕೆ ಮುಂಚಿತನೇ ನಾನು ಈಗಾಗಲೇ ಅದನ್ನು ರಿಅಪ್ರೋಪ್ರಿಯೇಷನ್ ಮಾಡಿ ಬೇರೆ ಯಾವುದಾದ್ರೂ ಉಳಿದೆಲ್ಲ ಸೇರಿ ದುಡ್ಡು ಕೊಡೋಂಥ ಕೆಲಸ ಮಾಡಿದ್ವಿ. ಈಗಾಗಲೇ ಬಿಲ್ ತರಿಸಿದ್ದಿದ್ದು. ಕನಗಿರಿ ಉತ್ಸವ ಮಾಡೋಕ್ಕೆ ಬಿಡೋದು ಅವ್ರು ಯಾರು? ಕನಗಿರಿ ಉತ್ಸವ ಕನಗಿರಿ ನಡೀತೈತೆ. ಆನೆಗೊಂದಿ ಉತ್ಸವ ಆನೆಗೊಂದಿ ಉತ್ಸವನೂ ನಂದೇ, ಕನಗಿರಿ ಉತ್ಸವನೂ ನಂದೇ, ಹಂಪಿ ಉತ್ಸವನೂ ನಂದೇ, ಪಟ್ಟದಕಲ್ಲು ಉತ್ಸವನೂ ನಂದೇ. ಈ ಸತಿ ಉತ್ಸವ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕನಗಿರಿ ಉತ್ಸವ ಡೇಟು 13 ಅಥವಾ 14ನೇ ತಾರೀಕಿನ ಮೇಲೆ ಡೇಟ್ ಫಿಕ್ಸ್ ಮಾಡ್ತೀನಿ.